ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಈ ದಿನ ಸಂಕ್ರಾಂತಿಯ ದಿನ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ವಿಶೇಷವಾದಂತಹ ದಿನ. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವಂತಹ ಅತ್ಯಂತ ಶುಭ ದಿನವಾಗಿರ್ತಕ್ಕಂಥ ಈ ಒಂದು ಮಕರ ಸಂಕ್ರಾಂತಿಯ ದಿನ ನೋಡಿ, ಶಾಸ್ತ್ರಗಳಲ್ಲಿ ಅನೇಕ ದಾನದ ವಿಚಾರಗಳನ್ನು ಮತ್ತು ದೇವತಾ ಪೂಜೆಗಳ ಒಂದು ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ರಾಶಿಗೆ ಅನುಗುಣವಾಗಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ಇನ್ನು ನೋಡಿ, ಯಾವ ಯಾವ ರಾಶಿಯವರು ಯಾವ ಯಾವ ಒಂದು ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರು ಸಂಕ್ರಾಂತಿಯ ದಿನ ಎಳ್ಳು, ಬೆಲ್ಲ ಮತ್ತು ಕಡಲೆಕಾಯನ್ನು ದಾನ ಮಾಡೋದ್ರಿಂದ ಅವರಿಗೆ ವಿಶೇಷವಾದಂಥ ಒಂದು ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರು ಬಿಳಿಯ ವಸ್ತ್ರ ಮತ್ತು ಎಣ್ಣೆಯನ್ನು ದಾನ ಮಾಡೋದ್ರಿಂದ, ಅದರಲ್ಲೂ ಕೂಡ ದೇವಸ್ಥಾನಗಳಿಗೆ ಎಣ್ಣೆಯನ್ನು ಸಮರ್ಪಣೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ವಿಶೇಷವಾದಂಥ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಮಿಥುನ ರಾಶಿಯವರು ನೋಡಿ, ಅಕ್ಕಿ ಮತ್ತು ದೇವಸ್ಥಾನಗಳಿಗೆ ಬೆಳ್ಳಿಯ ಯಥಾಶಕ್ತಿ ಅವರ ಒಂದು ಶಕ್ತಿಗೆ ಅನುಗುಣವಾಗಿ ಬೆಳ್ಳಿಯ ಒಂದು ವಸ್ತುಗಳನ್ನು ಸಮರ್ಪಣೆ ಮಾಡುವಂಥದ್ದು, ಅಥವಾ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ದಾನ ಮಾಡುವಂಥದ್ದು, ರೋಗಿಗಳಿಗೆ ಹಣ್ಣುಗಳನ್ನು ದಾನ ಮಾಡುವಂಥದ್ದು ಮಾಡೋದ್ರಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ನೋಡಿ, ಅಕ್ಕಿ ಮತ್ತು ಬಿಳಿಯ ವಸ್ತ್ರಗಳನ್ನು ವಯೋವೃದ್ಧರಿಗೆ ದಾನ ಮಾಡೋದ್ರಿಂದ ಮತ್ತು ಸಿಹಿ ತಿಂಡಿಗಳನ್ನು ದೇವಾಲಯಕ್ಕೆ ಪ್ರಸಾದದ ರೂಪದಲ್ಲಿ ಕೊಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದು. ಇನ್ನು ಸಿಂಹ ರಾಶಿಯವರು ಕಡಲೆಕಾಯನ್ನು ಮತ್ತು ತಾಮ್ರದ ವಸ್ತುಗಳನ್ನು ದೇವಾಲಯಗಳಿಗೆ ದಾನ ಮಾಡೋದ್ರಿಂದ ಮತ್ತು ಬೆಲ್ಲವನ್ನು ಅಗತ್ಯವಿರತಕ್ಕಂತಹ ಬಡ ಜನರಿಗೆ ದಾನವನ್ನು ಮಾಡೋದ್ರಿಂದ ಸಿಂಹರಾಶಿಯವರು ವಿಶೇಷವಾದಂಥ ಒಂದು ಪುಣ್ಯ ಫಲವನ್ನು ಪಡಿತಾರೆ. ಇನ್ನು ಕನ್ಯಾ ರಾಶಿಯವರು ಹಸಿರು ವರ್ಣದ ಒಂದು ಬಟ್ಟೆಗಳನ್ನು ಮತ್ತು ಉದ್ದಿನ ಬೇಳೆಯನ್ನು ಮತ್ತು ತರಕಾರಿಗಳನ್ನು ಬಡವರಿಗೆ ದಾನ ಮಾಡೋದ್ರಿಂದ, ಕಡಲೆಕಾಯನ್ನು ದಾನ ಮಾಡೋದ್ರಿಂದ ಕನ್ಯಾ ರಾಶಿಯವರು ಅತ್ಯಂತ ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ಇನ್ನು ತುಲಾ ರಾಶಿಯವರು ಸಿಹಿ ತಿಂಡಿಗಳನ್ನು ಬಡವರಿಗೆ ಮತ್ತು ಮಕ್ಕಳಿಗೆ ದಾನ ಮಾಡೋದ್ರಿಂದ, ಇನ್ನು ಗುಲಾಬಿ ಬಣ್ಣದ ಒಂದು ವಸ್ತ್ರಗಳನ್ನು ದಾನ ಮಾಡೋದ್ರಿಂದ, ಸುಗಂಧ ದ್ರವ್ಯಗಳನ್ನು ದಾನ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ಬಟ್ಟೆಗಳನ್ನು ಮತ್ತು ಎಣ್ಣೆಯನ್ನು ದಾನ ಮಾಡೋದ್ರಿಂದ ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಧನಸ್ಸು ರಾಶಿಯವರು ದೇವಾಲಯಗಳಿಗೆ ಅರಿಶಿಣವನ್ನು ದಾನ ಮಾಡೋದ್ರಿಂದ ಮತ್ತು ಅಗತ್ಯ ಇರತಕ್ಕಂಥ ವಯೋವೃದ್ಧರಿಗೆ ಹಳದಿ ವರ್ಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ, ಇನ್ನು ಹಣ್ಣುಗಳನ್ನು ದಾನ ಮಾಡೋದ್ರಿಂದ ಧನಸ್ಸು ರಾಶಿಯವರು ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇನ್ನು ಮಕರ ರಾಶಿಯವರು ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ, ಇನ್ನು ಬಡವರಿಗೆ ಅಕ್ಕಿಯನ್ನು ದಾನ ಮಾಡೋದ್ರಿಂದ, ವಯೋವೃದ್ಧರಿಗೆ ಕಪ್ಪು ವರ್ಣದ ಬಟ್ಟೆಯನ್ನು ಮತ್ತು ಕಂಬಳಿಯನ್ನು ದಾನ ಮಾಡೋದ್ರಿಂದ ಮಕರ ರಾಶಿಯವರು ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇನ್ನು ಕುಂಭ ರಾಶಿಯವರು ನೋಡಿ, ಕಪ್ಪು ವರ್ಣದ ಬಟ್ಟೆಯನ್ನು ವಯೋವೃದ್ಧರಿಗೆ ಮತ್ತು ಎಣ್ಣೆಯನ್ನು ಬಡವರಿಗೆ ದಾನ ಮಾಡೋದ್ರಿಂದ ಕುಂಭರಾಶಿಯವರು ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ. ಇನ್ನು ಮೀನ ರಾಶಿಯವರು ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರವನ್ನು ದೇವತೆಗಳಿಗೆ ಸಮರ್ಪಣೆ ಮಾಡುವಂಥದ್ದು ಮತ್ತು ಹಳದಿ ವರ್ಣದ ಸಿಹಿ ಪದಾರ್ಥಗಳನ್ನು ಮಕ್ಕಳಿಗೆ ಮತ್ತು ದೇವಾಲಯದಲ್ಲಿ ಪ್ರಸಾದದ ರೀತಿಯಲ್ಲಿ ಅವರು ವಿತರಣೆ ಮಾಡೋದ್ರಿಂದ
ಮತ್ತು ಬಡವರಿಗೆ ಸಿಹಿ ತಿಂಡಿಗಳನ್ನು ಮತ್ತು ವಿಶೇಷವಾಗಿ ಕಂಬಳಿಯನ್ನು ದಾನ ಮಾಡೋದ್ರಿಂದ ಮೀನರಾಶಿಯವರು ಅತ್ಯಂತ ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ರಾಂತಿಯ ಶುಭ ದಿನದಂದು ರಾಶಿಗೆ ಅನುಗುಣವಾಗಿ ದಾನವನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೋದು ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.